स्वागत है आपका बी न्यूज नेशन में। मैं हूं आबिद हुसैन शेख। चामराजनगर की अभिवृद्धि को लेकर भाजपा युवा मोर्चा का धरना प्रदर्शन। चामराजनगर जिला होने के 19 साल बाद भी अब तक इस नगर का विकास नहीं हो पाया। इसको लेकर बीजेपी युवा मोर्चा के कार्यकर्ताओं ने नगर सभा, स्थानीय प्रशासन और जिला अधिकारी पर शहर के विकास को लेकर अनदेखी करने का आरोप लगाते हुए शहर के अहम रास्तों पर मोर्चा निकालकर प्रशासन के विरोध में नारे लगाए। वहीं राज्य की राजधानी के करीब रहने के बावजूद भी जिला केंद्र के शहर चामराजनगर को विकास से वंचित रखने का स्थानीय लोगों में प्रशासन को लेकर शर्म और शक की बात जताई जा रही है। ರಸ್ತೆಗಳನ್ನು ಸರಿಪಡಿಸಿದ ನಗರಸಭಾ ಅಧ್ಯಕ್ಷರಿಗೆ ನಗರಸಭೆ ಅಧ್ಯಕ್ಷರಿಗೆ ಬೇಕೇ ಬೇಕು ಸರಿಯಾಗಿ ನೀರು ಕೊಡದ ನಗರಸಭಾ ಅಧ್ಯಕ್ಷರಿಗೆ ರಸ್ತೆಗಳನ್ನು ಸರಿಪಡಿಸಿದ ನಗರಸಭಾ ಉಪಾಧ್ಯಕ್ಷರುಗಳನ್ನು ಕೊಟ್ಟಿದೆ। ಎಲ್ಲಿ ಬೇಕಂದ್ರೆ ಅಲ್ಲಿ ರಸ್ತೆಗಳನ್ನ ಕಿತ್ತಾಕಿ ಅಲ್ಲಿ ಗುಂಡಿಗಳ ಮಾಯವಾಗಿ ನಗರವನ್ನು ಇವತ್ತು ಮಾಡಿದೆ। ಜನರು ಎಲ್ಲಿಗೆ ಹೋಗಬೇಕಾದ್ರೂ ಯಾವ ರಸ್ತೆಯಲ್ಲಿ ಹೋಗಬೇಕು ಅಂತಕ್ಕಂಥ ಮಾರ್ಗಸೂಚಿಯನ್ನು ಕೊಡದೆ, ಇಂಟಿಮೇಷನ್ ಜನರಿಗೆ ಕೊಡದೆ, ತಮಗೆ ಇಷ್ಟ ಬಂದಾಗೆ ಯಾವ ರೀತಿ ಕಾಮಗಾರಿಯನ್ನು ಇವರು ಗುತ್ತಿಗೆ ಕೊಟ್ಟಿದ್ದಾರೆ, ಗುತ್ತಿಗೆ ಅವ್ರಿಗೆ ಬೇಕಾಗಿದ್ದ ರೀತಿಯಲ್ಲಿ ಅವರು ಕಾಮಗಾರಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಇವತ್ತು ಎದ್ದು ಕಾಣ್ತಾ ಇದೆ। ಇವತ್ತು ನಗರಸಭೆ ಮುಂದೆ ಕೂಡ ರಸ್ತೆ ತಿರುಗಾಡಲಿಕ್ಕೆ ಎಲ್ಲಿಂದ ಬರಬೇಕು ನಗರಸಭೆಗೆ ಅಂತಕ್ಕಂಥದ್ದು ಜನರಿಗೆ ಕನ್ಫ್ಯೂಸ್ ಆಗ್ತಕ್ಕಂಥ ಸ್ಥಿತಿ ಇವತ್ತು ತಲುಪಿದೆ। ಇವತ್ತು ಎಲ್ಲ ರಸ್ತೆಗಳನ್ನು, ನಗರದ ಪ್ರಮುಖ ಎಲ್ಲ ರಸ್ತೆಗಳನ್ನು ಏಕಕಾಲಕ್ಕೆ ಬಂದ್ ಮಾಡಿರೋ ಕಾರಣಕ್ಕೋಸ್ಕರ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವ ತಯಾರಿಗಳನ್ನು ಕೂಡ ಮಾಡಿಕೊಳ್ಳದೆ ನಗರಸಭೆ ಕಾಮಗಾರಿಗಳನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇವತ್ತು ಚಾಮರಾಜನಗರದ ಮತ್ತು ಹೊರಗಡೆಯಿಂದ ನಗರಕ್ಕೆ ಬರ್ತಕ್ಕಂಥ ಜನರಿಗೆ ಇದು ನಗರವೋ ಅಥವಾ ಯಾವುದೋ ಒಂದು ಕೊಚ್ಚ ಗುಂಡಿಗೆ ಬಂದಿದೆವು ಅಂತಕ್ಕಂಥ ಫೀಲ್ ಆಗ್ತಕ್ಕಂಥದ್ದು ಇವತ್ತು ನಗರವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಬರ್ತಾ ಇದೆ। ಇವತ್ತು ಧೂಳುಮಯ ನಗರ ಆಗಿದೆ। ಅದಕ್ಕೆ ಪೂರ್ವಭಾವಿಯಾಗಿ ನೀರನ್ನು ವ್ಯವಸ್ಥೆ ಮಾಡಿ ಧೂಳಾಗದ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕಾಗಿತ್ತು, ಅದನ್ನು ಕೂಡ ಇವತ್ತು ನಗರಸಭೆ ಮಾಡಿಲ್ಲ। ಬದಲಾಗಿ ತಮಗೆ ಬೇಕಾಗಿರ್ತಕ್ಕಂಥ ತಮ್ಮ ಅಕ್ರಮವನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಗುತ್ತಿಗೆಗಾರರಿಗೆ ಸಪೋರ್ಟನ್ನು ಮಾಡ್ತಿರ್ತಕ್ಕಂಥ ನಗರಸಭೆ ಇವತ್ತು ಅಳ್ಳಾಡಿಸ್ತಕ್ಕಂಥ ನಗರವನ್ನು ಅಳ್ಳಾಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಈ ಮೂಲಕ ನಗರಸಭೆ ಮಾಡಿದೆ। ಎಲ್ಲಂದ್ರಲ್ಲಿ ಗುಂಡಿಯನ್ನು ಮುಚ್ಚಿತಕ್ಕಂಥ ಕೆಲಸವನ್ನ ಮಾಡಿಲ್ಲ, ರೋಡ್ಗಳನ್ನ ಮುಚ್ಚತಕ್ಕಂಥ ಕೆಲಸವನ್ನ ಮಾಡಿಲ್ಲ, ಎಲ್ಲ ರೋಡ್ಗಳನ್ನ ಏಕಕಾಲಕ್ಕೆ ಕಿತ್ತಿರ್ತಕ್ಕಂಥ ಇವತ್ತು ಕಣ್ಮುಂದೆ ಬಂದಿರತಕ್ಕಂಥದ್ದು। ಇವತ್ತು ಭಾರತೀಯ ಜನತಾ ಪಾರ್ಟಿ ನಗರಸಭೆಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾವೆ, ತಕ್ಷಣಕ್ಕೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು। ಕ್ರಮ ಕೈಗೊಳ್ಳುವುದರ ಮುಖಾಂತರ ಅವೈಜ್ಞಾನಿಕ ಕಾಮಗಾರಿಯನ್ನು ತಡೆಗಟ್ಟಬೇಕು, ಅಕ್ರಮವನ್ನು ಕೂಡ ತಡೆಗಟ್ಟಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ಈ ಮುಖಾಂತರ ನಗರಸಭೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾವೆ। ಇಲ್ಲಾಂದ್ರೆ ನಗರವನ್ನು ಬಂದ್ ಮಾಡ್ತಕ್ಕಂಥ ಪ್ರಕ್ರಿಯೆ ಮುಂದಿನ ದಿನಗಳಲ್ಲಿ ಜರುಗುತ್ತೆ ಅಂತಕ್ಕಂಥ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ। और खबरों के लिए देखते रहिए बी न्यूज नेशन।